ಅವರು ಆ ಕವಿತೆಗಳನ್ನು ನೋಡ್ತಾರೆ, ನೋಟ್ ಟೇಬಲ್ ಮ್ಯಾಗ ಇಡ್ತಾರೆ. ಆ ಯುವ ಕವಿ ಅಂತಾನೆ, ಏನಾದರೂ ದೋಷಗಳಿದ್ರೆ ಹೇಳ್ರಿ ತಿದ್ಕೊಂತಾನೆ ಅಂದ. ಅವಾಗ ಬೇಂದ್ರೆಯವರು ಅಂದ್ರು, ಇಷ್ಟು ಕೆಟ್ಟ ಬಿಸಿಲಾಗಿ ಬಂದಿತ್ತಮ್ಮ, ತುಂಬಿದ ಚರಗಿ ಒಳಗೆ ಒಂದೆರಡು ಇರಿ ಬಿದ್ದಾವ. ಆ ಕುಡಿ ನೀರನ್ನ ನಿನ್ನ ಕೈಯಾಗ ಕೊಡ್ತಾನೆ, ಏನ್ ಮಾಡ್ತೀಯ ಅಂತ ಕೇಳಿದ್ರು. ಆ ಯುವ ಕವಿ ಹೇಳ್ತಾನ, ಕುಡಿ ನೀರಾಗ ಅದು ಇರಿ ಬಿದ್ದಾವಂದ್ರೆ ನಾನ್ಯಾಕೆ ಕುಡಿಲ್ರಿ ಅಜ್ಜವ್ರ, ಆ ನೀರು ಚೆಲ್ತಾನೆ, ಇನ್ನೊಂದು ಬೇರೆ ನೀರು ಕೊಡ್ರಿ ಅಂತ ಕೇಳ್ತಾನೆ ಅಂದ. ಅವಾಗ ಬೇಂದ್ರೆ ಅವ್ರು ಅಂತಾರ, ಅಂತದ ಮತ್ತೊಂದು ಚರಿಗೆ ಒಳಗೆ ಸೀಕರಣಿ ಹಾಕಿ ಕೊಡ್ತಾನೆ, ಅದ್ರಾಗ ಒಂದೆರಡು ಇರಿ ಬಿದ್ದಿದ್ವು ಅಂದ್ರೆ ಏನ್ ಮಾಡ್ತೀಯ ಅಂತ ಕೇಳಿದ್ರು. ಏನ್ರಿ ಅಜ್ಜವ್ರ, ಸೀಕರಣಿ ಯಾಕೆ ಚೆಲ್ಲಕ್ ಹೋಗ್ಲಿ, ಒಂದೆರಡು ಇರಿವಿ ಅಲ್ರಿ, ಆ ಇರಿವಿ ತೆಗೆದೋದು ಸೀಕರಣಿ ಕುಡಿತೀನಿ ಅಂತಂದ. ಬೇಂದ್ರೆ ಅವ್ರು ಅವಾಗ ಹೇಳ್ತಾರ, ನಮ್ಮ ಬರಹ ಸಣ್ಣ ಪುಟ್ಟ ದೋಷಗಳಿದ್ವು ಅಂದ್ರೆ ಜನ ಅದನ್ನು ತೆಗೆದೋದು ಸ್ವೀಕಾರ ಹೆಂಗ್ ಮಾಡ್ತಾರ, ಹಂಗ ಬದುಕು ಕೂಡ ಸ್ವೀಕರಣೆ ಕುಡ್ದಂಗಿರಬೇಕು ಇನ್ನೊಬ್ರು, ಹಂಗ ಬದುಕಿರ್ತಕ್ಕಂಥವ್ರು 15 ವರ್ಷ